ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಚಿವ ಪಟ್ಟಕ್ಕೆ ಫೈಟ್ ಅಂತೂ ನಡೀತಾ ಇದೆ. ಸಿಕ್ಕಾಪಟ್ಟೆ ಫೈಟ್. ಒಂದೊಂದು ಸಮುದಾಯದಲ್ಲಿ ಹೆಚ್ಚು ಕಡಿಮೆ 3 ರಿಂದ 4 ಜನ ಶಾಸಕರು ಪೈಪೋಟಿಯಲ್ಲಿದ್ದಾರೆ ಅಥವಾ ಲಾಭಿ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲದಲ್ಲಿ ಅಥವಾ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಂತವ್ರು, ಇನ್ನೊಂದ್ ಕಡೆ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಕೆಲವೊಂದಿಷ್ಟು ನಾಯಕರು. ಈಗ ಫಾರ್ ಎಕ್ಸಾಂಪಲ್ ಮುಸ್ಲಿಂ ಸಮುದಾಯ ಅಂತಾನೆ ಬರೋಣ. ಮುಸ್ಲಿಂ ಸಮುದಾಯದಲ್ಲಿ ಹೆಚ್ಚು ಕಡಿಮೆ 3 ಜನ ಹಿರಿಯ ನಾಯಕರಿದ್ದಾರೆ. ಯಾರ್ಯಾರು ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋಣ. ಬಹಳ ಪ್ರಮುಖವಾಗಿ ತನ್ವೀರ್ ಸೇಠ್ ಹೆಸರು ಕೇಳಿ ಬರ್ತಾ ಇದೆ. ಅವರ ವಿರುದ್ಧ ಜಮೀರ್ ಅಹಮದ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇರೋದು. ಇನ್ನು ತನ್ವೀರ್ ಸೇಠ್ ಅಲ್ಲಿ ಹಿರಿಯ ನಾಯಕರಾಗಿದ್ದಾರೆ, ಜೊತೆಗೆ ಜಮೀರ್ ಅಹಮದ್ ಖಾನ್ ಅವರು ಕೂಡ ಇದ್ದಾರೆ. ಇನ್ನು ಇಲ್ಲಿ ಜಮೀರ್ ಅಹಮದ್ ವರ್ಸಸ್ ಹಾರಿಸ್ ವರ್ಸಸ್ ರಿಜ್ವಾನ್ ಅರ್ಷದ್ ಘಟಾನುಘಟಿ ನಾಯಕರುಗಳಿವರು. ಸೊ ಇವರಲ್ಲಿ ಯಾರಿಗೆ ಅವಕಾಶ ಸಿಗುತ್ತೆ ಅನ್ನೋದು ಒಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ಬಟ್ ಬಹಳ ಪ್ರಮುಖವಾಗಿ ಜಮೀರ್ ಅಹಮದ್ ಖಾನ್ ಅವರು ಇದಾರಲ್ಲ, ಸಿದ್ದರಾಮಯ್ಯನವರ ಕಟ್ಟ ಬೆಂಬಲಿಗ, ಇವರಿಗೆ ಈ ಬಾರಿ ಒಂದು ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಅವಕಾಶ ಅಂತೂ ಸಿಕ್ಕಾಗಿದೆ. ಸೊ ಹಾಗಾಗಿ ಈ ಬಾರಿ ಚೇಂಜಸ್ ಆದ್ರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಸೊ ಎನ್ ಎ ಹಾರಿಸ್ ಅವರಿದ್ದಾರೆ. ಸೊ ರಿಜ್ವಾನ್ ಅರ್ಷದ್ ಅವರು ಕೂಡ ಇದ್ದಾರೆ. ರಿಜ್ವಾನ್ ಅರ್ಷದ್ ಮೇ ಬಿ ಅವ್ರಿಗೆ ಈ ಬಾರಿ ಅವಕಾಶ ಸಿಕ್ಕರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಜೊತೆಗೆ ಎನ್ ಎ ಹಾರಿಸ್ ಅವರು ಕೂಡ ಒಂದು ಕ್ಯೂನಲ್ಲಿ ಇದ್ದೇ ಇದ್ದಾರೆ, ಲಾಭಿ ಅಂತೂ ಮಾಡ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ರಹೀಂ ಖಾನ್ ವರ್ಸಸ್ ಖನೀಜ್ ಫಾತಿಮಾ, ಮಹಿಳಾ ಕೋಟಾದಲ್ಲಿ ಖನೀಜ್ ಫಾತಿಮಾ ಅವರಿಗೆ ಅವಕಾಶ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಜೊತೆಗೆ ರಹೀಂ ಖಾನ್ ಅವರು ಕೂಡ ಇಲ್ಲಿ ಇದ್ದಾರೆ. ಸೊ ಹಾಗಾಗಿ ಇವರಿಬ್ಬರ ನಡುವೆ ಅಂತೂ ಫೈಟ್ ಅಂತೂ ನಡೀತಾನೆ ಇದೆ. ಆ ನಿಟ್ಟಿನಲ್ಲಿ ಮುಸ್ಲಿಂ ಸಮುದಾಯದ ಇಷ್ಟು ನಾವು ಯಾರೆಲ್ಲ ಫೋಟೋ ಜೊತೆಗೆ ಹೆಸರುಗಳನ್ನ ತೋರಿಸ್ತಾ ಇದ್ದೀವೋ ಇಷ್ಟು ಜನರ ಒಂದು ಪೈಪೋಟಿ ಅಂತೂ ನಡೀತಾನೆ ಇದೆ. ಸೊ ಒಕ್ಕಲಿಗ ಸಮುದಾಯದಲ್ಲಿ ಯಾರೆಲ್ಲ ಪೈಪೋಟಿಗೆ ಬಿದ್ದಿದ್ದಾರೆ, ಹಾಗಾದ್ರೆ ಯಾರ್ಯಾರ ನಡುವೆ ಫೈಟ್ ನಡೀತಾ ಇದೆ ಸಚಿವ ಸ್ಥಾನಕ್ಕಾಗಿ? ಒಂದು ಕೃಷ್ಣಪ್ಪ ವರ್ಸಸ್ ಕೃಷ್ಣ ಬೈರೇಗೌಡರು. ಸೊ ಇವರಿಬ್ಬರ ನಡುವೆ ಫೈಟ್ ನಡೀತಾ ಇರೋದು. ಕೃಷ್ಣ ಬೈರೇಗೌಡರು ಈಗಾಗಲೇ ಸಚಿವರಾಗಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಕೃಷ್ಣಪ್ಪ ಅವರಿಗೆ ಮೇ ಬಿ ಅವಕಾಶ ಏನಾದರೂ ಕೊಡ್ತಾರಾ? ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಮನಸ್ಸು ಮಾಡಿದ್ರೆ ಆಗುತ್ತೆ, ಗೊತ್ತಿಲ್ಲ ಯಾರಿಗೆ ಸಿಗುತ್ತೆ ಅಂತ ಹೇಳಿ. ಇನ್ನು ಬಿ ಕೆ ಹರಿಪ್ರಸಾದ್ ವರ್ಸಸ್ ಮಧು ಬಂಗಾರಪ್ಪ, ಈಡಿಗೆ ಸಮುದಾಯದಿಂದ ಇವರಿಬ್ಬರ ನಡುವೆ ಸಿಕ್ಕಾಪಟ್ಟೆ ಫೈಟ್ ಇದೆ. ಬಿ ಕೆ ಹರಿಪ್ರಸಾದ್ ಜೊತೆಗೆ ಮಧು ಬಂಗಾರಪ್ಪನವರು ಈಗಾಗಲೇ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಚಿವರಾಗಿ ಅಥವಾ ಶಿಕ್ಷಣ ಸಚಿವರಾಗಿ ಕಾರ್ಯವನ್ನ ನಿರ್ವಹಿಸಿದಂತ ಅನುಭವ ಇದೆ. ಅವ್ರಿಗೊಂದು ಅವಕಾಶನೂ ಕೂಡ ಸಿಕ್ಕಿದೆ. ಈಗ ಬಿ ಕೆ ಹರಿಪ್ರಸಾದ್ ಲಾಭಿ ಮಾಡ್ತಾ ಇರೋದು. ಸೊ ಬಿ ಕೆ ಹರಿಪ್ರಸಾದ್ ಅವ್ರಿಗೆ ಅವಕಾಶ ಸಿಗುತ್ತಾ ಕಾದ್ ನೋಡ್ಬೇಕು. ಇನ್ನು ಬ್ರಾಹ್ಮಣ ಸಮುದಾಯದಿಂದ ಆರ್ ವಿ ದೇಶಪಾಂಡೆ ಮತ್ತು ದಿನೇಶ್ ಗುಂಡೂರಾವ್ ಘಟಾನುಘಟಿ ನಾಯಕರುಗಳು ಇವರಿಬ್ರು ಕೂಡ. ಸೊ ದಿನೇಶ್ ಗುಂಡೂರಾವ್ ಈಗಾಗಲೇ ಸಚಿವರಾಗಿದ್ದಾರೆ. ಸೊ ಇಲ್ಲಿ ಆರ್ ವಿ ದೇಶಪಾಂಡೆ ಅವರ ಹೆಸರು ಕೂಡ ಮುನ್ನೆಲೆಗೆ ಕೇಳಿ ಬರ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಇವರಿಬ್ಬರಲ್ಲಿ ದಿನೇಶ್ ಗುಂಡೂರಾವ್ ಅವರನ್ನೇ ಮುಂದುವರಿಸ್ತಾರಾ ಮತ್ತೆ ಆರ್ ವಿ ದೇಶಪಾಂಡೆ ಅವರನ್ನ ಅವಕಾಶ ಕೊಡ್ತಾರಾ? ಇದು ಈಗಿರುವಂತ ಒಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ಇದು ಬ್ರಾಹ್ಮಣ ಸಮುದಾಯದ ಇಬ್ಬರು ಘಟಾನುಘಟಿ ನಾಯಕರ ನಡುವೆ ಫೈಟ್ ಇರುವುದು. ಇನ್ನು ದಲಿತ ಸಮುದಾಯ ಅಂತ ಬಂದಾಗ ಇಲ್ಲಿ 2 ಅಥವಾ 3 ಅಥವಾ 3ಕ್ಕಿಂತ ಹೆಚ್ಚು ನಾಯಕರ ಹೆಸರುಗಳು ಕೂಡ ಮುನ್ನೆಲೆಗೆ ಬಂದಿದೆ. ಇನ್ನು ಆರ್ ಬಿ ತಿಮ್ಮಾಪುರ ಇದ್ದಾರೆ ಇಲ್ಲಿ ಬಹಳ ಪ್ರಮುಖವಾಗಿ. ಇವರ ವಿರುದ್ಧ ಕೆ ಎಚ್ ಮುನಿಯಪ್ಪ ಅವರಿದ್ದಾರೆ. ಕೇವಲ ಬಲಗೈನವ್ರಿಗೆ ಯಾಕೆ ಕೊಡ್ತೀರಾ, ಎಡಗೈ ನಾಯಕರಿಗೂ ಕೊಡಿ ಅನ್ನೋ ನಿಟ್ಟಿನಲ್ಲಿ ಮುನಿಯಪ್ಪನವ್ರು ಕೇಳ್ತಾ ಇರೋದು. ಸೊ ಹಾಗಾಗಿ ಕುತೂಹಲ ಅಂತೂ ಇದ್ದೇ ಇದೆ. ಮುನಿಯಪ್ಪ ಅವರಿಗೆ ಇಲ್ಲಿ ಚಾನ್ಸ್ ಸಿಗುತ್ತಾ? ಸೊ ಇದೆಲ್ಲದರ ಜೊತೆಗೆ ಇನ್ನು ರಾಮನಗರ ಭಾಗದಲ್ಲಿ ಬಹಳಷ್ಟು ಜನರ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಒಂದು ಮಾಗಡಿ ಬಾಲಕೃಷ್ಣ ಅವರು ಮತ್ತು ಸಿ ಪಿ ಯೋಗೇಶ್ವರ್ ಇಬ್ರು ಕೂಡ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರೇ ಇವರು. ಡಿ ಕೆ ಶಿವಕುಮಾರ್, ಅದರಲ್ಲೂ ಮಾಗಡಿ ಬಾಲಕೃಷ್ಣ ಅವರಂತೂ ಯಾವಾಗಲೂ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಮಾತಾಡ್ಕೊಂಡು ಬಂದಿದ್ದಾರೆ. ಇನ್ನು ತುಮಕೂರು ಅಂತ ಬಂದಾಗ ಕೆ ಎನ್ ರಾಜಣ್ಣ, ಟಿ ಬಿ ಜಯಚಂದ್ರ. ಇಲ್ಲಿ ಟಿ ಬಿ ಜಯಚಂದ್ರ ಅವರಿಗೆ ಏನಾದರೂ ಅವಕಾಶ ಸಿಗುತ್ತಾ ಈ ಬಾರಿ? ಯಾಕೆಂತ ಅಂದ್ರೆ ರಾಜಣ್ಣ ಅವರು ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಅವಕಾಶ ಗಿಟ್ಟಿಸ್ಕೊಂಡಿದ್ರು. ಕಾರಣಾಂತರಗಳಿಂದ ಅವರನ್ನ ಸಂಪುಟದಿಂದ ಹೊರಗಡೆ ಇಡಲಾಯಿತು. ಸೊ ಮತ್ತೆ ಏನಾದರೂ ಅವಕಾಶ ಸಿಗುತ್ತಾ ಗೊತ್ತಿಲ್ಲ. ಬಟ್ ಟಿ ಬಿ ಜಯಚಂದ್ರ ಅವ್ರ ಹೆಸರು ಬಹಳ ಮುನ್ನೆಲೆಗೆ ಬರ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಟಿ ಬಿ ಜಯಚಂದ್ರ ಅವ್ರು ಏನಾದರೂ ಸಂಪುಟ ಸೇರ್ಕೊಳ್ತಾರಾ ಅನ್ನೋದೊಂದು ಪ್ರಶ್ನೆ. ಇನ್ನು ನಾಗೇಂದ್ರ ವರ್ಸಸ್ ಕಂಪ್ಲಿ ಗಣೇಶ್, ಬಳ್ಳಾರಿ ವಿಚಾರಕ್ಕೆ ಬರೋದಾದ್ರೆ ನಾಗೇಂದ್ರ ಅವರು ಕೂಡ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸೇರ್ಕೊಂಡಿದ್ರು. ಆದ್ರೆ ಒಂದು ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಜೈಲಿಗೆ ಹೋಗ್ಬೇಕಾಯ್ತು. ಸೊ ಅವ್ರು ರಾಜೀನಾಮೆ ಕೊಡಬೇಕಾಗಿತ್ತು ಸಚಿವ ಸ್ಥಾನಕ್ಕೆ. ಸೊ ಹಾಗಾಗಿ ಮತ್ತೆ ಏನಾದರೂ ಸಂಪುಟಕ್ಕೆ ಸೇರಿಸ್ಕೊಳ್ತಾರಾ ಅನ್ನೋ ಪ್ರಶ್ನೆ ಅಂತೂ ಇದ್ದೇ ಇದೆ. ಜೊತೆಗೆ ಕಂಪ್ಲಿ ಗಣೇಶ್
ಮತ್ತು ಡಿ ಕೆ ಶಿವಕುಮಾರ್ ಅವರು ಯಾವಾಗಲೂ ಹೇಳ್ತಾ ಇರ್ತಾರಲ್ಲ ಯಂಗ್ ಲೀಡರ್ಗಳಿಗೆ ಅವಕಾಶ ಕೊಡಬೇಕು ಅಂತ. ಸೊ ಆಗ ಕಂಪ್ಲಿ ಗಣೇಶ್ ಅವ್ರಿಗೇನಾದರೂ ಅವಕಾಶ ಸಿಗುತ್ತಾ? ಬಟ್ ಇನ್ನು ಬಳ್ಳಾರಿ ಅಂತ ಬಂದಾಗ ಇವರಿಬ್ಬರ ನಡುವೆ ಅಂತೂ ಒಂದು ಫೈಟ್ ಇದ್ದೇ ಇದೆ. ಜೊತೆಗೆ ಭರತ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಬಳ್ಳಾರಿ ನಗರ MLA ಇದಾರಲ್ಲ, ಅವ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ನೋಡೋಣ. ಇನ್ನು ರಾಯಚೂರು ಅಂತ ಬಂದಾಗ ಬಸನಗೌಡ ದದ್ದಲ್, ಹಂಪನಗೌಡ ಬಾದರ್ಲಿ. ಸೊ ಇವರಿಬ್ಬರು ಕೂಡ ಇಲ್ಲಿ ಫೈಟ್ ನಡೀತಾ ಇದೆ ಇವರಿಬ್ಬರ ನಡುವೆ. ಬಸನಗೌಡ ದದ್ದಲ್ ಮತ್ತು ಹಂಪನಗೌಡ ಬಾದರ್ಲಿ, ಇವರಿಬ್ಬರಲ್ಲಿ ಯಾರಿಗೆ ಸಂಪುಟದಲ್ಲಿ ಸ್ಥಾನ ಸಿಗುತ್ತೆ ಅಂತ ಹೇಳಿ ಇವರಿಬ್ಬರು ಕೂಡ ಫೈಟ್ ನಡೀತಾ ಇದೆ. ಯಾಕಂತ ಅಂದರೆ ನಾವು ಈಗಾಗಲೇ ಹೇಳಿದಾಗೆ ಪ್ರತಿ ಜಿಲ್ಲೆಯಿಂದ 2-3 ಹೆಸರುಗಳಂತೂ ಮುನ್ನೆಲೆಗೆ ಬರ್ತಾ ಇದ್ದಾವೆ. ಸೊ ಹಂಗಾಗಿ ಒಂದು ಕುತೂಹಲ ಇದ್ದೇ ಇದೆ. ಇನ್ನು ಕೊಪ್ಪಳ ಅಂತ ಬಂದಾಗ ರಾಘವೇಂದ್ರ ಹಿಟ್ನಾಳ್ ಇದ್ದಾರೆ, ಭೈರತಿ ಸುರೇಶ್ ಅವರು ಇದ್ದಾರೆ. ಭೈರತಿ ಸುರೇಶ್ ಇಲ್ಲಿ ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇರುವಂತಹ ಹೆಸರು. ಜೊತೆಗೆ ರಾಘವೇಂದ್ರ ಹಿಟ್ನಾಳ್ ಏನು ಸಾಮಾನ್ಯ ನಾಯಕ ಅಲ್ಲ, ಅವರಿಗೆ ಅವರದ್ದೇ ಆದಂಥ ಒಂದು ವರ್ಚಸ್ಸಿದೆ. ಸೊ ಸಮುದಾಯವಾರು ಬೆಂಬಲ ಇದೆ. ಸೊ ಹಂಗಾಗಿ ಅವ್ರಿಗೂ ಕೂಡ ಅವಕಾಶ ಸಿಗುವಂಥ ಸಾಧ್ಯತೆ ಇದೆ. ಇನ್ನು ಮರಾಠ ಅಂತ ಬಂದಾಗ ಸಂತೋಷ್ ಲಾಡ್ ಅವರಿದ್ದಾರೆ, ಶ್ರೀನಿವಾಸ್ ಮಾನೆ ಅವರಿದ್ದಾರೆ, ಹಾನಗಲ್ ಶಾಸಕ ಶ್ರೀನಿವಾಸ್ ಮಾನೆ ಅವರು. ಸೊ ಆ ನಿಟ್ಟಿನಲ್ಲಿ ಸಂತೋಷ್ ಲಾಡ್ ಈಗಾಗಲೇ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ಶ್ರೀನಿವಾಸ್ ಮಾನೆ ಅವ್ರಿಗೆ ಅವಕಾಶ ಸಿಕ್ಕರು ಅಚ್ಚರಿ ಪಡಬೇಕಾಗಿಲ್ಲ. ಸೊ ಇದೆಲ್ಲದರ ಬಗ್ಗೆಯೂ ಕೂಡ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ ಪಾವಗಡ, ಬಹಳಷ್ಟು ಕುತೂಹಲ ಅಂತೂ ಇದ್ದೇ ಇದೆ. ಯಾರೆಲ್ಲ ಸಂಪುಟಕ್ಕೆ ಸೇರ್ಕೊಳ್ತಾರೆ, ಜೊತೆಗೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದಂಥ ಯಾವೆಲ್ಲ ಸಚಿವರಿಗೆ ಕೋಕ್ ನೀಡಲಾಗುತ್ತೆ ಅನ್ನೋ ಒಂದು ಪ್ರಶ್ನೆ, ಎಲ್ಲದರ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಹೋಗೋದಾದ್ರೆ ರಾಮ್, ಮೊದಲನೇದಾಗಿ ನೂತನವಾಗಿ ಸರ್ಕಾರವನ್ನು ರಚನೆ ಮಾಡ್ತಾ ಇರುವಂತಹ ಭಾವಿ CM DK ಶಿವಕುಮಾರ್ ಅವರು ಈಗಾಗಲೇ ನಿರ್ಧಾರವನ್ನು ಮಾಡಿದ್ದಾರೆ. ಬಹುತೇಕರು ಸಿದ್ದರಾಮಯ್ಯ ಅವರ ಕ್ಯಾಬಿನೆಟಲ್ಲಿದ್ದಂತಹ ಹಲವು ಹಿರಿಯ ಸಚಿವರುಗಳನ್ನು ಕೈಬಿಟ್ಟು ಯುವಕರಿಗೆ ಹೆಚ್ಚು ಅವಕಾಶಗಳನ್ನು ಮಾಡಿಕೊಡ್ಬೇಕು ಅಂತ ಕಳೆದ ವಾರ ದೆಹಲಿಗೆ ಹೋದಾಗಲೂ ಕೂಡ ಈ ಬಗ್ಗೆ ಚರ್ಚೆ ಆಗಿದೆ. ಕಾಂಗ್ರೆಸ್ ಹೈಕಮಾಂಡು ಕೂಡ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರಿಗೆ ಇದನ್ನೇ ಕಳಿಸಿದೆ. ಹೀಗಾಗಿ ಬುಧವಾರ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂಥ ಒಂದು ಸಂದರ್ಭದಲ್ಲಿ DK ಶಿವಕುಮಾರ್ ಅವರ ಜೊತೆಗೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಇನ್ನು 9 ಜನ ಹಿರಿಯ ಶಾಸಕರು, ಅದರಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು, ಪ್ರಿಯಾಂಕ ಖರ್ಗೆ, 2 ಯುವಕರು ಬಿಟ್ಟರೆ ಇನ್ನು ಉಳಿದವರೆಲ್ಲರೂ ಕೂಡ ಹಿಂದಿನ ಹಲವು ಸರ್ಕಾರಗಳಲ್ಲಿ ಹಲವರ ನಾಯಕತ್ವದಲ್ಲಿ ಸಚಿವರುಗಳಾಗಿದ್ದಂಥವರೇ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಅದರಲ್ಲಿ ಪ್ರಮುಖವಾಗಿ ಡಾಕ್ಟರ್ G. ಪರಮೇಶ್ವರ್, ಈ ಹಿಂದೆ ಗೃಹ ಸಚಿವರು ಹಾಗೂ ಸಮ್ಮಿಶ್ರ ಸರ್ಕಾರದಲ್ಲಿ DCM ಆಗಿ ಕೆಲಸ ಮಾಡಿದಂಥವರು, ಬೆಂಗಳೂರಿಂದ ರಾಮಲಿಂಗಾರೆಡ್ಡಿ ಮತ್ತು KJ ಜಾರ್ಜ್, ಈ ಇಬ್ಬರು ಕೂಡ ಸಂಪುಟ 3ನೇ ತಾರೀಕಿಗೆ ಸೇರುವಂತಹ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಈ ರೀತಿಯಾಗಿ 9 ಶಾಸಕರು, ಯತೀಂದ್ರ ಮತ್ತು ಪ್ರಿಯಾಂಕ ಖರ್ಗೆ ಯುವಕರನ್ನು ಒಳಗೊಂಡಂತಹ 9 ಶಾಸಕರು ಅವತ್ತು ಮುಖ್ಯಮಂತ್ರಿಗಳ ಜೊತೆನೇ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಈಗ ಚರ್ಚೆ ಆಗ್ತಿರೋದು ಏನಂತ ಹೇಳಿದ್ರೆ, ಇರುವ 33 ಸ್ಥಾನಗಳು ಅಂದರೆ ಮುಖ್ಯಮಂತ್ರಿಗಳನ್ನು ಸೇರಿಸಿ 34 ಜನ ಮಾತ್ರ ಕ್ಯಾಬಿನೆಟಲ್ಲಿ ಇರಬೇಕಾಗುತ್ತೆ. ಇರುವಂತಹ 33 ಸ್ಥಾನಗಳಿಗೆ ದೊಡ್ಡ ಮಟ್ಟದ ಒಂದು ಲಾಬಿ ಮತ್ತು ಜಿಲ್ಲಾವಾರೂ ನಡೀತಾ ಇದೆ. ಅದೇ ರೀತಿ ಪ್ರಾದೇಶಿಕವಾರ ಸಮುದಾಯವಾರು ಕೂಡ ನಡೀತಾ ಇದೆ. ಒಂದೊಂದು ಜಿಲ್ಲೆಯಲ್ಲಿ 2-3 ಸ್ಪರ್ಧೆ ಭಾಳಷ್ಟು ಪೈಪೋಟಿಯಾಗಿ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರಿಂದ ನಾವು ನೋಡಿದ್ದೆ ಆದರೆ ಈಗಾಗಲೇ ಹಲವು ಬಾರಿ ಮಂತ್ರಿ ಆಗಿರುವಂತಹ ಕೃಷ್ಣ ಬೈರೇಗೌಡರು ವರ್ಸಸ್ ಕೃಷ್ಣಪ್ಪ ಅವ್ರ ನಡುವೆ ಭಾಳಷ್ಟು ಪೈಪೋಟಿದ್ದು. ಜೊತೆಗೆ ರಾಮಲಿಂಗಾರೆಡ್ಡಿ ಅವರು ಕೂಡ ಒಕ್ಕಲಿಗ ಸಮುದಾಯದ ಅಡಿಯಲ್ಲೇ ಬರೋದ್ರಿಂದ ಯಾರನ್ನು ತೆಗಿಬೇಕು, ಯಾರನ್ನು ಇಟ್ಕೊಳ್ಬೇಕು ಅನ್ನುವಂಥ ಒಂದು ಲೆಕ್ಕಾಚಾರ ಶುರುವಾಗಿರುವಂಥದ್ದು. ಅದೇ ರೀತಿ ಬೆಂಗಳೂರು ದಕ್ಷಿಣದಲ್ಲಿ ಮಾಗಡಿ ಬಾಲಕೃಷ್ಣ ಮತ್ತು CP ಯೋಗೀಶ್ವರ ಅವ್ರ ನಡುವೆ ಭಾಳಷ್ಟು ಪೈಪೋಟಿ ಇದೆ. ಇಬ್ಬರೂ ಕೂಡ DK ಶಿವಕುಮಾರ್ ಅವರ ಆಪ್ತರು. ಆದರೆ DK ಶಿವಕುಮಾರ್ ಅವರಿಗೆ ಅತ್ಯಂತ ಆಪ್ತರು, ಅತ್ಯಂತ ನಿಷ್ಠೆಯಿಂದ ಇರುವಂಥವರು ಮಾಗಡಿ ಬಾಲಕೃಷ್ಣ ಅವರು. ಹೀಗಾಗಿ ಸಚಿವ ಸ್ಥಾನ ಸಿಗಲೇಬೇಕು ಅನ್ನುವಂಥ ಒಂದು ಪಟ್ಟು. ಅದೇ ರೀತಿ ಜಿಲ್ಲಾವಾರು ನೋಡಿದಾಗ ಮಂಡ್ಯದಲ್ಲಿ ಚಲುವರಾಯ ಸ್ವಾಮಿ ಮತ್ತು ನರೇಂದ್ರ ಸ್ವಾಮಿ ಅವರ ನಡುವೆ ಭಾಳಷ್ಟು ಪೈಪೋಟಿ ಇದೆ. ಒಂದೇ ಸಮುದಾಯ ಅಲ್ಲ, ಆದರೆ ಜಿಲ್ಲಾವಾರು ಪ್ರಾತಿನಿಧ್ಯ ಕೊಡುವಂಥ ಒಂದು ಸಂದರ್ಭದಲ್ಲಿ ಒಬ್ಬರನ್ನು ಪರಿಗಣಿಸಿದರೆ ಮತ್ತೊಬ್ಬರಿಗೆ ಅವಕಾಶ ಸಿಗೋದೇ ಡೌಟ್ ಅಂತ. ಇನ್ನು ಮೈಸೂರು, ಬಹುದೊಡ್ಡದಾದಂಥ ಜಿಲ್ಲೆ ಮೈಸೂರಲ್ಲಿ ಈ ಹಿಂದೆ ಸಿದ್ದರಾಮಯ್ಯ ಮತ್ತು ಮಾದೇವಪ್ಪ ಇಬ್ಬರು ಕೂಡ ಇದ್ದರು. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದರು, ಮಾದೇವಪ್ಪ ಅವರು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು. ಈ ಬಾರಿ ಸಿದ್ದರಾಮಯ್ಯ ಅವರು ಕೆಳಗಿಳಿದಿದ್ದಾರೆ. ಅದೇ ರೀತಿ ಮಾದೇವಪ್ಪ ಅವರ ಹೆಸರು ಕೂಡ ಮುನ್ನೆಲೆಯಲ್ಲಿದೆ. ಆದರೆ ಮಾದೇವಪ್ಪ ಅವರಿಗೆ ಪಕ್ಷದ ಕಡೆಯಿಂದ ಯಾವುದಾದ್ರೂ ಬೇರೆ ಜವಾಬ್ದಾರಿ ಕೊಡಬೇಕು ಅನ್ನುವಂಥ ಒಂದು ಚರ್ಚೆನೂ ಕೂಡ ಇದೆ. ಜೊತೆಗೆ ಮುಸ್ಲಿಂ ಸಮುದಾಯದ ನಾಯಕರಾಗಿರುವಂತಹ ತನ್ವೀರ್ ಸೇಠ್ ಹಿಂದೆ ಸಚಿವರಾಗಿ ಕೆಲಸ ಮಾಡಿದಂಥವರು. ಹೀಗಾಗಿ ನನಗೆ ಅವಕಾಶಗಳು ಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಜಿಲ್ಲಾವಾರು ಪ್ರಾತಿನಿಧ್ಯ ಬಂದಾಗ ತನ್ವೀರ್ ಸೇಠ್ ವರ್ಸಸ್ ಮಾದೇವಪ್ಪ ಆಗುತ್ತೆ. ಆದರೆ ಸಮುದಾಯವಾರು ನೋಡಿದಾಗ ತನ್ವೀರ್ ಸೇಠ್ ವರ್ಸಸ್ ರಿಜ್ವಾನ್ ಅರ್ಸಸ್ ವರ್ಸಸ್ ಜಮೀರ್ ಅಹಮದ್ ಖಾನ್ ಹ್ಯಾರಿಸ್, ಈ ರೀತಿಯಾಗಿ ಒಂದು ಸ್ಥಾನಕ್ಕೆ 5-6 ಜನರ ಪೈಪೋಟಿ ಇರುವಂಥದ್ದು. ಹೀಗೆ ನಾನು ಹೇಳಿದಂತಹ ಜಿಲ್ಲೆಗಳಲ್ಲಿ
ಬೆಂಗಳೂರಿಂದ ಹಿಡಿದು ಬೀದರ್ವರೆಗೂ ಕೂಡ ಇದೇ ರೀತಿಯಾಗಿದೆ. ಕೆಲವರು ಪ್ರಾದೇಶಿಕವಾರು ಪ್ರಯತ್ನ ಮಾಡ್ತಿದ್ದಾರೆ, ಜಿಲ್ಲಾವಾರು ಪ್ರಯತ್ನ ಮಾಡ್ತಿದ್ದಾರೆ, ಕೆಲವರು ಸಮುದಾಯವಾರು ನಮಗೆ ಅವಕಾಶಗಳನ್ನು ಮಾಡಿಕೊಡ್ಬೇಕು ಅನ್ನುವಂಥ ಒಂದು ಪೈಪೋಟಿ ಇರುವಂಥದ್ದು ಸಹಜ. ಕಾಂಗ್ರೆಸ್ ಆಗಿರ್ಬೋದು, ಯಾವುದೇ ಪಕ್ಷ ಸರ್ಕಾರವನ್ನು ರಚನೆ ಮಾಡುವಂಥ ಒಂದು ಸಂದರ್ಭದಲ್ಲಿ, ಕ್ಯಾಬಿನೆಟ್ಗೆ ಮಂತ್ರಿಗಳನ್ನು ತೆಗೆದುಕೊಳ್ಳುವಂಥ ಒಂದು ಸಂದರ್ಭದಲ್ಲಿ ಜಿಲ್ಲಾವಾರು ಪ್ರಾತಿನಿಧ್ಯವೂ ಕೊಡಬೇಕಾಗುತ್ತೆ, ಸಮುದಾಯವಾರು ಪ್ರಾತಿನಿಧ್ಯವೂ ಕೂಡ ಕೊಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಮುಂದಿನ ಚುನಾವಣೆಗಳ ದೃಷ್ಟಿಯಿಂದ ಇದೆಲ್ಲ ಈ ಫಾರ್ಮುಲಾವನ್ನು ವರ್ಕೌಟ್ ಮಾಡೋದು ಸಹಜ. ಹೀಗಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಈಗ ಅದೇ ತಲೆನೋವಾಗಿರುವಂಥದ್ದು. ಈಗಾಗಲೇ ಸಿದ್ದರಾಮಯ್ಯ ಅವರು ಒಂದು ಮತ್ತೊಂದು ಪಟ್ಟಿಯನ್ನು ಹೈಕಮಾಂಡ್ಗೆ ರವಾನೆ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಇವತ್ತು ಸಂಜೆ ಇಲ್ಲವೇ ನಾಳೆ ದೆಹಲಿಗೆ ಮತ್ತೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಅಲ್ಲೂ ಕೂಡ ಇದೇ ಚರ್ಚೆ ಆಗುವಂಥ ಒಂದು ಸಾಧ್ಯತೆ ಇದೆ. ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.